ಹಾಯ್ ಫ್ರೆಂಡ್ಸ್, ನಾನಿವತ್ತು ಚಿಕನ್ ಪುಡಿ ಡ್ರೈ ರೋಸ್ಟನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೇನೆ. ಇದನ್ನು ನಾವು ಮಸಾಲ ಪೌಡರನ್ನು ಮನೆಯಲ್ಲೇ ಮಾಡಿ ಇದನ್ನು ಮಾಡೋದು. ಸೊ ತುಂಬಾ ಚೆನ್ನಾಗಿ ತುಂಬಾ ಟೇಸ್ಟಾಗಿ ಬರುತ್ತೆ. ಸೊ ಯಾವ ರೀತಿ ಕಲರ್ಫುಲ್ಲಾಗಿದೆ ಅಂತ ನೀವು ನೋಡ್ಬೋದು. ತುಂಬಾ ಚೆನ್ನಾಗಾಗುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಹಾಗೆಯೇ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕನ್ನೋದನ್ನು, ಇದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತನೂ ಕೂಡ ನಾನು ನಿಮ್ಮ ಜೊತೆ ಇವಾಗ ಇದನ್ನು ಶೇರ್ ಮಾಡ್ತಾ ಇದ್ದೇನೆ. ಹಾಗೆಯೇ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಸೋಂಪು ಕಾಳು, ಹಾಗೆಯೇ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು, ಪೆಪ್ಪರ್ ಕಾಳನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಸ್ವಲ್ಪ ಟರ್ಮರಿಕ್ ಪೌಡರು, ಗರಂ ಮಸಾಲ ಪೌಡರು, ನಂತರ ಒಂದು ಏಲಕ್ಕಿ, ಹಾಗೆಯೇ ಒಂದು 10ರಿಂದ 15 ಒಣಮೆಣಸನ್ನು ಹಾಕ್ಕೊಂಡಿದ್ದೇನೆ. ನಂತರ ಇದಕ್ಕೆ ನಾನು ಒಂದು ಇಡೀ ಬೇವಿನ ಎಲೆಯನ್ನು ಹಾಕ್ಕೊಂಡಿದ್ದೇನೆ. ಇದು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ ಮ್ಯಾಗಿ ಪೌಡರ್ ಅಂತ ಬರುತ್ತೆ, ನೂಡಲ್ಸ್ ಪೌಡರು, ಆ ಪೌಡರನ್ನು ಹಾಕ್ಕೊಂಡ್ರೆ ಇನ್ನೂ ಕೂಡ ರುಚಿ ಚೆನ್ನಾಗಿ ಕೊಡುತ್ತೆ. ನಿಮಗೆ ಇದು ಆಪ್ಷನಲ್ಲು, ನೀವು ಬೇಕಂದರೆ ಇದನ್ನು ಹಾಕ್ಕೊಳ್ಬೇಕು. ಹಾಗೆಯೇ ಇದು ಇವಾಗ ಫೈನಲಾಗಿ ಇದು ಪೌಡರು ನುಣ್ಣಗೆ ಪೌಡರ್ ಆಗಿದೆ ನೋಡ್ಬೋದು. ಇದಕ್ಕೆ ನಾನು 2 ಈರುಳ್ಳಿ, ಒಂದು ದೊಡ್ಡ ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು ಮೀಡಿಯಮ್ ಸೈಜಿನ ಟೊಮೆಟೊ, ಹಾಗೆ ಶುಂಠಿ, ಇದನ್ನೆಲ್ಲವನ್ನು ಕಟ್ ಮಾಡಿ, ಹಾಗೆ ಶುಂಠಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಹೀಗೆ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೇನೆ. ಆ ರೀತಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಹಾಗೆಯೇ ಒಂದು ಕರಿಬೇವಿನ ಎಲೆಯನ್ನು ಕೂಡ ಹಾಕಿ ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ದೇನೆ. ಇವಾಗ ಇದು ಫ್ರೈ ಆದ ನಂತರ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿಯನ್ನು ಹಾಕಿ, ಅದು ಬ್ರೌನ್ ಕಲರ್ ಆದ ನಂತರ ಇವಾಗ ಕಟ್ ಮಾಡಿ ಇಟ್ಕೊಂಡಂಥ ಟೊಮೆಟೊವನ್ನು ಕೂಡ ಹಾಕಿ ಚೆನ್ನಾಗಿ ಇದನ್ನು ಬ್ರೌನ್ ಕಲರ್ ಆಗೋ ತನಕ ಇದು ಬೇಯಿಸ್ಕೊಳ್ಬೇಕು. ಹಾಗೆಯೇ ಇದಕ್ಕೆ ಅಗತ್ಯಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಇವಾಗ ವಾಶ್ ಮಾಡಿ ಇಟ್ಕೊಂಡಂಥ ಒಂದು ಅರ್ಧ ಕೆಜಿಗಿಂತ ಸ್ವಲ್ಪ ಕಡಿಮೆ ಇರುವಂಥ ಚಿಕನನ್ನು ಸೇರಿಸ್ಕೊಂಡಿದ್ದೇನೆ. ಹಾಗೆಯೇ ಇವಾಗ ಇದಕ್ಕೆ ಟರ್ಮರಿಕ್ ಪೌಡರನ್ನು ಹಾಕಿ ಚೆನ್ನಾಗಿ ಇದನ್ನು ನಾನಿವಾಗ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಸೊ ಇದು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಹಾಗೆಯೇ ಇದನ್ನು ಸ್ಲೋ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಕುಕ್ ಮಾಡಬೇಕು. ಆವಾಗ ಇದರಲ್ಲಿ ನೀರಿನ ಅಂಶವು ಬಿಟ್ಕೊಳ್ಳುತ್ತೆ. ಆದರೆ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ನೋಡ್ಬೋದು, ಇವಾಗ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ. ಒಂದು ವೇಳೆ ಆ ನೀರು ಸಾಕಾಗಲಿಲ್ಲ ಅಂದರೆ ಸ್ವಲ್ಪ ನೀರನ್ನು ಕೂಡ ನೀವು ಸೇರಿಸ್ಕೋಬೋದು. ಇವಾಗ ಪೌಡರ್ ಮಾಡ್ಕೊಂಡಿರುವಂಥ ಈ ಮಸಾಲೆ ಹುಡಿಯನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಡ್ರೈ ಆಗಿ ಇದನ್ನು ಚೆನ್ನಾಗಿ ನಾನಿವಾಗ ಇದನ್ನು ಬೇಯಿಸ್ಕೊಂಡಿದ್ದೆ ಸ್ಲೋ ಫ್ಲೇಮಲ್ಲಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಕಡಿಮೆ ವಸ್ತುಗಳನ್ನು ಬಳಸ್ಕೊಂಡು ಕ್ವಿಕ್ ಆ್ಯಂಡ್ ಟೇಸ್ಟಾಗಿ ಮಾಡಿಕೊಳ್ಳುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಇದು ನಾವು ಪರೋಟದ ಜೊತೆಗೆ ಅಥವಾ ಅನ್ನ ರಸಮ್ ಜೊತೆಗೆ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಒನ್ ಡೇ ಏನಾದರೂ ಹೊರಗಡೆ ನೀವು ಪಿಕ್ನಿಕ್ಕೆಲ್ಲ ಹೋಗ್ತೀರಂದರೆ ಈ ರೀತಿ ಇದನ್ನು ಮಾಡಿಕೊಂಡು ದೋಸೆ ಅಥವಾ ಚಪಾತಿ ಎಲ್ಲ ಮಾಡ್ಕೊಂಡು ಹೋದರೆ ತುಂಬಾ ಚೆನ್ನಾಗಾಗುತ್ತೆ. ಹಾಗೆಯೇ ತುಂಬಾ ಟೇಸ್ಟಾಗಿರುತ್ತೆ. ಹಾಗೆ ಸಂಜೆ ತನಕ ಇದು ಹಾಳಾಗಲ್ಲ, ಕೆಟ್ಟು ಹೋಗಲ್ಲ. ಸೊ ನೋಡಿದ್ರಲ್ಲ, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲಿಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.